ಕಿತ್ಕೊಂಡ್ ತಿನ್ಬೋದು ನಾವು ಹಣ್ಣು. ಅವನು ಹಾಕೋಣ ತಿನ್ಬೋದು. ಏನೋ ಗೋಬಿ ಮಾಡ್ಕೊಂಡ್ಲಿ. There are 8 planets, 8 planets. In my solar system. There are 8 planets, 8 planets. Can you name all of them? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತಾಹ ಹೆಜ್ಜೆ ಚಾನಲ್. ನಾನು ಸಹನಾ ಶಶಿಕುಮಾರ್. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೆ. 5 ಗಂಟೆಗೆ ಎದ್ದು ನನ್ನ ಬೆಳಗಿನ ಕೆಲಸಗಳು ಏನೇನು ಇರ್ತಾವೋ ಅವನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಕೆಲವೊಂದಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದೆ. ಸೊ ಮಳೆ ಈಗ ತಾನೇ ಸ್ಟಾರ್ಟ್ ಆಗಿರೋದ್ರಿಂದ ಮಳೆ ನೀರು ಏನಾದರೂ ಹೆಚ್ಚಾಗಿ ಗಿಡಗಳು ಏನಾದರೂ ಕೊಳಿತಾ ಬರ್ತಾ ಇದ್ದಾವ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀನಿ. ಯಾವುದು ಕೂಡ ಏನೂ ಆಗಿರಲಿಲ್ಲ. ನಾನು ಹಾಕ್ಕೊಂಡಿರೋದೇ ಒಂದಿಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ಅದು ಈಗ ತಾನೇ ಹಸಿರಾಗಿ ಚಿಗುರುತ್ತಾ ಇದ್ದಾವೆ. ಬೇಸಿಗೆ ಇದ್ದಿದ್ದರಿಂದ ನಾವು ಎಷ್ಟೇ ನೀರು ಹಾಕಿದ್ರೂ ಕೂಡ ಅದು ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಈಗ ಮಳೆ ನೀರು ಬರ್ತಾ ಇರೋದ್ರಿಂದ ಮಳೆ ನೀರು ಬೀಳೋ ಜಾಗದಲ್ಲೇ ನಾನು ಅದನ್ನು ಇಟ್ಟಿರೋದ್ರಿಂದ ಚೆನ್ನಾಗಿ ಗಿಡಗಳು ಕೂಡ ಚೆನ್ನಾಗಿ ಬರ್ತಾ ಇದ್ದಾವೆ. ಹಾಗೆ ಈ ಮಲ್ಲಿಗೆ ಗಿಡನೂ ಕೂಡ ಸಂಜೆ ಆದ ತಕ್ಷಣವೇ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಂಜೆ ಆದ ತಕ್ಷಣವೇ ಮನೆ ಎದುರಿಗೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಹಸಿರು ಗಿಡಗಳು ಇರೋದ್ರಿಂದ ಏನೋ ಒಂಥರ ಖುಷಿ ಅಂತಲೂ ಅನಿಸುತ್ತೆ. ಎದುರುಗಡೆ ಕೂರೋದಕ್ಕೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಇರೋ ಸ್ವಲ್ಪ ಜಾಗದಲ್ಲೇ ಕೆಲವೊಂದಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಇನ್ನೂ ತುಂಬ ಗಿಡಗಳನ್ನು ಹಾಕಬೇಕು ಅನ್ನೋ ಆಸೆ ಇದೆ. ನೋಡೋಣ ಮುಂದೆ ಇನ್ನೇನಾದರೂ ಹಾಕಬಹುದಾ ಅಂತ ಅಂದ್ಬಿಟ್ಟು. ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ. ಹಾಗೆ ನಾನು ಬೆಳಿಗ್ಗೆ ಅವರಿಗೋಸ್ಕರ ಫಿಲ್ಟರ್ ಕಾಫಿಯನ್ನು ಮಾಡ್ತಾ ಇದ್ದೆ. ತಗೊಳ್ಳೋ ಮಾನ್ಯ ನೀರು ತಗೋ. ಇದಿಷ್ಟು ಖಾಲಿ ಮಾಡಬೇಕಾಯ್ತಾ ಇಬ್ರು ಕೂಡ. ಯಾರು ಖಾಲಿ ಮಾಡ್ತಾರೋ ಅವರಿಗೆ ಏನು ಕೊಡ್ತೀನಿ? ಡೈರಿ ಮಿಲ್ಕ್. ವಾವ್, ಮಾನ್ಯ ಕುಡ್ದೇ ಬಿಟ್ಲಲ್ಲ ನೀರನ್ನ. ಬೀಳುತ್ತೆ ಮಾನ್ಯ. ಏನದು ಏನದು? ಕ್ಯಾಶು. ಬೆಳಿಗ್ಗೆ ಮುಂಚೆನೇ ತಿನ್ನಬಾರ್ದು ಅದನ್ನು, ಗೊತ್ತಾ? ರೈಮ್ಸ್ ಹೇಳೋಣವಾ? There are 8 planets, 8 planets. In my solar system. There are 8 planets, 8 planets. Can you name all of them? Okay, 8 planets name ಹೇಳು. 8 planets. ಜೋರಾಗಿ ಹೇಳು. Mercury, Venus. ಹೇಳು. ಆಮೇಲೆ ಅರ್ತ್. Mars, Jupiter, Saturn, Uranus, Neptune. ವೆರಿ ಗುಡ್. ಎಷ್ಟು ಚೆನ್ನಾಗಿ ಹೇಳೋದು ಕಲ್ತಿದೀಯ ನೋಡು. ಗುಡ್ ಗರ್ಲ್ ಆಗ್ತಿದೆಯಲ್ಲ ನೀನು. ಮಾನ್ಯ ನೀನು ಯಾವ್ದು ಹೇಳ್ತೀಯಾ? ಯಾವ ರೈಮ್ಸ್ ಹೇಳ್ತೀಯಾ? ರವೆ ಉಂಡೆ ಹೇಳ್ತೀಯಾ? ಏನೋ ಏನು ಅವಳಿಗೆ ನೀನೇನೋ ಹೆಸರು ಇಟ್ಟಿದೀಯಲ್ಲ, ಏನು ಹೆಸರು ಹೇಳು? ಜೋರಾಗಿ ಹೇಳು. ಅಮ್ಮಯ್ಯ ಅಮ್ಮಯ್ಯ. ಚೆನ್ನಾಗಿದೆ. ಅಕ್ಕಂಗೆ ಏನಂತ ಕರೆಯೋಣ? ರವೆ ಉಂಡೆ. ಹಾ ಹೇಳು, ರವೆ ಉಂಡೆ. ಜೋರಾಗಿ ಹೇಳ್ಬೇಕು. ಅಪ್ಪ ರವೆ ಉಂಡೆ ಪಿನ್ನಲ್ಲಿ ಕಂಡೆ. ಅಪ್ಪ ಕಂಡೆ. ಹೊಡಿಬಾರ್ದು ಅಕ್ಕಂಗೆ. ಹಾ ತಡಿ, ಅಕ್ಕ ಆದ್ಮೇಲೆ ಆಯ್ತಾ? ಓಡಿ ಕಾಲ್ ಮಕ್ಕೊಂಡೆ. ವೆರಿ ಗುಡ್. ಇವಾಗ ಮಾನ್ಯ. ರವಂಡೆ ಕಂಡೆ. ಅಪ್ಪೆಲ್ಲ ಹಾಕೊಂಡೆ, ಅಮ್ಮ ಎಲ್ಲ ಹಾಕೊಂಡೆ, ಬಾಯಿ ಒಂದು ಹಾಕೊಂಡೆ, ಜಬ್ಬ ಒಂದು ಹಾಕೊಂಡೆ, ಓಡಿ ಕಾಲ್ ಮಕ್ಕೊಂಡೆ. ಹಾಯ್. ಅಕ್ಕ ನೋಡಿ ಹೆಂಗ್ ಮಾಡ್ತಿದ್ದಾಳೆ ಅಂತ ಹೇಳಿ. ಬಾದಾಮಿ ಕೊಡ್ಲಾ? ತಿಂತೀರಾ? ಕೊಡ್ಲಾ ಬಾದಾಮಿ ಬಿಸ್ಕೊಲ್ಲ? ಕಾಲಿನಾ?
ಇನ್ನೊಂದು ಸ್ವಲ್ಪ ಇದರಲ್ಲಿ. ಓ ಮಾನ್ಯ ನೋಡಿ ಎಷ್ಟು ಚೆನ್ನಾಗಿ ನೀರು ಕುಡಿತಾಳೆ ಅಂತ. ನಿಂಗೂ ಬೇಕಾ? ಬೇಡವಾ? ಯಾಕೆ ಯಾಕೆ ಬೇಡ? ಒಂದ್ಸತಿ ಕುಡಿತೀನಿ ಅಲ್ಲಿ. ಬೇಕಾ ನಿಂಗೆ? ತಡಿ, ಜಾಸ್ತಿ ಬೇಡ. ಇದು ಯಾರು ತರ್ಸಿರೋದು? ಯಾರಿಗಂತ ತರ್ಸಿರೋದು? ಪಪ್ಪಂಗೋಸ್ಕರ ತರಿಸಿರೋದು. ಪಪ್ಪ ಏನ್ ಹೇಳಿದ್ರು? ದ್ರಾಕ್ಷಿ ಅಲ್ಲ. ನಿಂಗೆ ಏನ್ ಹೇಳ್ಕೊಟ್ಟಿದ್ದು ಹೇಳಿದ್ದು? ಬ್ಲೂಬೆರಿ. ತಗೋ, ಮತ್ತೆ ಕೇಳ್ಬಾರ್ದಾಯ್ತಾ? ಸಾಕು. ಹಂಗಿರಲ್ಲ ಬ್ಲೂಬೆರೀಸ್. ಮತ್ತೆ ಹೆಂಗಿರುತ್ತೆ? ಹಣ್ಣದು ಇದು ಡ್ರೈ ಮಾಡಿದ್ರೆ ಬ್ಲೂಬೆರಿ ಈ ತರ ಇರುತ್ತೆ. ಹಂಗೆ ಇರುತ್ತಲ್ಲ, ಗಿಡದಿಂದ ಕಿತ್ಕೊ ಬಂದಾಗ ಹಂಗೆ ಹಸಿಯಾಗಿರುತ್ತೆ. ಗೊತ್ತಿಲ್ವಾ ನಿಂಗೆ? ಅಲ್ಲ, ಅದು ಡ್ರೈ ಫ್ರೂಟ್. ಡ್ರೈ ಆಗಿರೋದು ನೀವೆಲ್ಲ ಮತ್ತೆ ದ್ರಾಕ್ಷಿ ಅಂತಿರೋದು. ಡ್ರೈ ಬ್ಲೂಬೆರೀಸ್. ಮತ್ತೆ ದ್ರಾಕ್ಷಿ ಇನ್ನೊಂದು ಇದೆಯಲ್ಲ, ಬ್ರೌನ್ ಕಲರ್ ಅಲ್ಲಿ ಇರುತ್ತಲ್ಲ, ಅದು ದ್ರಾಕ್ಷಿ. ಇದು ಬ್ಲೂಬೆರಿ. ನಿಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ತಾನೆ, ಬ್ಲೂಬೆರಿ, ಸ್ಟ್ರಾಬೆರೀಸ್ ಅವೆಲ್ಲ, ಚೆರಿ ಅವೆಲ್ಲ. ಹಣ್ಣಿಲ್ಲ, ಇದೆಲ್ಲ ಡ್ರೈ ಆಗಿರೋದೆ. ಯಾಕೆ ಗೊತ್ತಿಲ್ಲ, ನಂಗೆ ಏನ್ ಗೊತ್ತು. ನಾವ್ ಹಾಕೋಣ, ಮನೆ ಪಪ್ಪ ತಂದಿದಾರಲ್ಲ ಗಿಡನ, ಬ್ಲೂಬೆರಿ ಗಿಡನ ತೋಟದಲ್ಲಿ ಹಾಕೋಣ. ಹಾಕಾದ್ಮೇಲೆ ದೊಡ್ಡ ಗಿಡ ಬರುತ್ತಾ, ಕಿತ್ಕೊಂಡ್ ತಿನ್ಬೋದು ನಾವು. ಬ್ರಾಕ್ಲಿ ಅದೇನ್ ಹೇಳೋ ವೆಜಿಟೇಬಲ್ ತಾನೆ, ಅವನು ತಿನ್ಬೋದು. ಮತ್ತೆ ಅವನು ಹಾಕೋಣ. ತಿನ್ಬೋದು. ಏನು ಗೋಬಿ? ನಿಂಗೆ ಯಾರು ಹೇಳ್ಕೊಟ್ಟಿದ್ದು ಅದ್ರಲ್ಲಿ ಗೋಬಿ ಮಾಡ್ತಾರೆ ಅಂತ? ಆಹಾ, ಇದೆಲ್ಲ ಗೊತ್ತಾಗತ್ತಲ್ಲ ನಿನಗೆ. ಬ್ರಾಕ್ಲಿ ಹಾಕೋಣ ತೋಟದಲ್ಲಿ. ನೆಕ್ಸ್ಟ್ ಸಂಡೇ ಬರುತ್ತಲ್ಲ, ಇಲ್ಲೆಲ್ಲ ಇದಾವಲ್ಲ ಬೀಜಗಳು. ಬೇರಿದೆಯಲ್ಲ ಅದನ್ನ ಅಷ್ಟು ಬಾಯಿ ಹಾಕೊಂಡು ಆನಿಯನ್ ಆಮೇಲೆ ಹಿಂಗೆ ಹಿಂಗೆ ಅಂತತೆ. ಅದಕ್ಕೆ ಖುಷಿಯಾಗಿರುತ್ತಲ್ಲ, ತಿಂದು ಇಷ್ಟ ಆಗಿರುತ್ತಲ್ಲ, ಅದಕ್ಕೆ ಅಲ್ವಾ. ನಂಗೂ ಇಷ್ಟ ಆಗತ್ತೆ. ಮನೇಲಿ ತೋಟದಲ್ಲಿ ಹಾಕೋಣ, ಗಿಡ ಎಲ್ಲ ಹಾಕ್ಬಿಟ್ಟು. ಹೌದಾ? ಮಾಷಣ ಬೇರಿದ್ದಾಳಲ್ಲ ಅವಳು ಲಾಲಿಪಾಪು ಕಡ್ದಿ ಎಂತೋಗಿತ್ ಗೊತ್ತಾ, ಹಲ್ಲೆ ಮುರಿದೋಗಿತ್ತಂತೆ. ಹೌದಾ? ಮತ್ ನೀವ್ ಲಾಲಿಪಾಪ್ ತಿಂತೀರ ಇನ್ನೊಂದ್ಸಲಿ? ನಿಮ್ ಹಲ್ಲು ಮುರಿದೋಗುತ್ತಲ್ಲ. ನಮ್ ಹಲ್ಲು ಮುರಿದೋಗಲ್ಲಪ್ಪ. ಯಾಕೆ? ಅವಳದ್ ಮಾತ್ರ ಮುರಿದೋಗುತ್ತಾ? ಮ್ಯಾಗಿ ಚಿನ್ನ ಮ್ಯಾಗಿಗೆ ಅಂತಾರೆ. ಇನ್ನು ಆರ್ವಿಕಾ ಮತ್ತೆ ಮಾನ್ಯಳ ಜೊತೆಗಿನ ಬೆಳಗ್ಗಿನ ಅರ್ಧ ಗಂಟೆ ಆಗಿರಲಿಲ್ಲ, ಅದು 1 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಅವ್ರ ಜೊತೆಗೆ ಮಾತಾಡ್ತಾ ಕೂತ್ಕೊಂಡ್ರೆ ನನ್ನ ಕೆಲಸ ಏನೂ ಆಗೋದಿಲ್ಲ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾನೆ ಅವ್ರ ಜೊತೆಗೆ ಮಾತಾಡ್ತಾ ಕೂತ್ಕೊಂಡಿದ್ದೆ. ಸೊ ರಾತ್ರಿನೇ ಬಾದಾಮಿಯನ್ನು ನೆನೆಸಿಟ್ಟಿದ್ದೆ, ಅವ್ರಿಗೆ ಕೊಟ್ಬಿಟ್ಟು ಅದರ ಸಿಪ್ಪೆ ಏನಿರುತ್ತಲ್ಲ ಅದನ್ನು ಗಿಡಗಳಿಗೆ ಹಾಕ್ತಾ ಇದ್ದೆ. ಆರ್ವಿಕಾ, ಮಾನ್ಯ, ಪಲಾವ್ ಹೆಂಗಾಗಿದೆ? ಚೆನ್ನಾಗಿದೆಯಾ? ಇನ್ನು ಬೆಳಗ್ಗಿನ ತಿಂಡಿಗೆ ಪಲಾವ್ ಮಾಡಿದ್ದೆ, ಹಾಗೆ ಮಧ್ಯಾಹ್ನದ ಊಟಕ್ಕೆ ಪಾಲಕ್ ಪನ್ನೀರನ್ನು ಮಾಡಿದ್ದೆ. ಪಾಲಕ್ ಸೊಪ್ಪು ಸ್ವಲ್ಪ ಇತ್ತು, ಪನ್ನೀರ್ ಕೂಡ ಇತ್ತಲ್ಲ, ಹಾಗಾಗಿ ಅದೆರಡನ್ನೂ ಹಾಕಿಬಿಟ್ಟು ಪಾಲಕ್ ಪನ್ನೀರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಚಪಾತಿ ಜೊತೆಗಷ್ಟೇ, ಹಾಗಾಗಿ ಸ್ವಲ್ಪ ಮಾಡ್ತಾ ಇದ್ದೀನಿ ಪಾಲಕ್ ಪನ್ನೀರನ್ನು. ಇವತ್ತಿನ ನನ್ನ ದಿನ ಹೀಗಿತ್ತು. ಹಾಗಾದರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್ ಮಾಡಿ, ಹಾಗೆ ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.